ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿ ಹೊಸ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಇದಕ್ಕೆ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ನಿಮಗೆ ಪರೀಕ್ಷೆ ಇರೋದಲ್ಲ, ನೋ ಎಕ್ಸಾಮು, ಅಂದ್ರೆ ನೇರವಾಗಿ ನಿಮಗೆ ಸಂದರ್ಶನ ಮುಖಾಂತರಗೆ ಆಯ್ಕೆಯನ್ನು ಮಾಡ್ತಾರೆ. ನೋಡಿ, ಇನ್ನೊಂದು ಹೇಳ್ತಾ ಇರೋದು, ಈಗ JDS ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ, ಅದಕ್ಕೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಇದು ಒಂದು ಕಡೆ ಆದ್ರೆ, ಇನ್ನು ಇದಕ್ಕೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ ನೇರವಾಗಿ ಸಂದರ್ಶನ ಮುಖಾಂತರಗೆ ಮಾತ್ರ ಆಯ್ಕೆ ಇರತ್ತೆ. ಇನ್ನೊಂದು ಹೇಳ್ತಾ ಇರೋದು, ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ 23/5/2025 ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಭಾರತೀಯ ಪೋಸ್ಟ್ ಆಫೀಸ್ ಇಲಾಖೆಯಿಂದ ನೋಟಿಸ್ ರಿಲೀಸ್ ಆಗಿದೆ. ಅದನ್ನೇ ತಿಳಿಸ್ಕೊಡ್ತಾ ಇರೋದು. ಇನ್ನೊಂದು ಹೇಳ್ತಾ ಇರೋದು, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಇಬ್ರು ಅರ್ಜಿಯನ್ನು ಸಲ್ಲಿಸಿ A to Z ಅವರಿಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ಬನ್ನಿ ಸಾಂತ್ರ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಇನ್ನೊಂದು ಹೇಳ್ತಾ ಇರೋದು, ನೀವು ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಆದ ಕಾರಣ ಕೊನೆತನಕ ನೋಡಿ. ಬನ್ನಿ ಸಾಂತ್ರ, ಇಲ್ಲಿ ಮೊದಲಿಗೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏಜ್ ಲಿಮಿಟ್ ಬೇಕು. ಈ ಒಂದು ಏಜ್ ಎಷ್ಟಾಗಿರ್ಬೇಕಂದ್ರೆ 18 ವರ್ಷ ಅಂತರೂ ಕಡ್ಡಾಯವಾಗಿ ಆಗಲೇಬೇಕು. 18 ವರ್ಷದಿಂದ 38 ವರ್ಷ ಆಗ್ಬೋದು, ಅಥವಾ 40 ವರ್ಷ ಆಗ್ಬೋದು, ಅಥವಾ 45 ವರ್ಷ ಆಗ್ಬೋದು, ಅಥವಾ 48 ವರ್ಷ 47 ವರ್ಷ ಈ ರೀತಿಯಾಗಿ ಇದ್ದಂಥ ವ್ಯಕ್ತಿಗಳು ಅಪ್ಲೈ ಮಾಡಿ. ಇದು ಒಂದಾದ್ರೆ, ಇನ್ನೊಂದು ಯಾವ ರೀತಿಯಾಗಿ ವಿದ್ಯಾರ್ಹತೆ ಹೊಂದಿರಬೇಕು. SSLC ಮಾತ್ರ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಅಂದ್ರೆ SSLC ಒಟ್ಟಾರೆ ಗೌರ್ಮೆಂಟ್ ಬೋರ್ಡು ಅಥವಾ ಸೆಂಟ್ರಲ್ ಗೌರ್ಮೆಂಟು ಅಥವಾ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ SSLC ಪಾಸ್ ಆಗಿರಬೇಕು. ಅಂದರೆ 10ನೇ ಪಾಸ್ ಆಗಿರಬೇಕಾಗತ್ತೆ. ಮತ್ತು ಇದಕ್ಕೆ ಎಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಇರತ್ತೆ ತುಂಬ ಜನ ಕೇಳ್ತಾರೆ. ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ, ಅದನಂತರ 2A ಆಗ್ಬೋದು, 2B ಆಗ್ಬೋದು, ಅಥವಾ 3A ಅಭ್ಯರ್ಥಿಗಳಿಗೆ ಅಥವಾ 3B ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 50 ರೂಪಾಯಿ ತನ ನಿಮಗೆ ಪಾವತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನಂತರ SC ಇಷ್ಟಿದವರಿಗೆ, ಅದನಂತರ EWS ಅವರಿಗೆ ಯಾವುದೇ ಅರ್ಜಿ ಶುಲ್ಕ ಎಲ್ಲ ಉಚಿತವಾಗಿ ಅವಕಾಶ ಇರತ್ತೆ. ಉಚಿತವಾಗಿ ಅಪ್ಲೈ ಮಾಡಿ. ಆಗಲೇ ತಿಳಿಸ್ಕೊಟ್ಟಿರುವಂತೆ 50 ರೂಪಾಯಿ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದನಂತರ ವಿದ್ಯಾರ್ಥಿಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿರತ್ತೆ. ನಮ್ಮ ಒಂದು ಭಾರತದಲ್ಲಿ ಕೆಲಸ ಇರತ್ತೆ, ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಅದನಂತರ ಮೇಘಾಲಯದಲ್ಲಿ ಕೆಲಸ ಇರತ್ತೆ. ಅದನಂತರ ಕರ್ನಾಟಕ ವಿವಿಧ ಒಂದು ರಾಜ್ಯದಲ್ಲಿ ಕೆಲಸ ಇರತ್ತೆ. ಇನ್ನೊಂದು ಹೇಳ್ತಾ ಇರೋದು, ಇಲ್ಲಿ ಖಾಲಿರುವಂಥ ಪೋಸ್ಟ್ ಯಾವುದು, ಕ್ಷೇತ್ರ ಅಧಿಕಾರಿ ಮತ್ತು ನೇರ ಏಜೆಂಟ್ ಅಂತೇಳಿ. ಈ ಒಂದು ಕ್ಷೇತ್ರ ಅಧಿಕಾರಿ ಮತ್ತು ನೇರ ಏಜೆಂಟ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕರೆದಿದ್ದಾರೆ. ಇಲ್ಲಿದೆ ನೋಡಿ, ಕ್ಷೇತ್ರ ಅಧಿಕಾರಿ, ಅದನಂತರ ನೇರ ಏಜೆಂಟ್ ಅಂತೇಳಿ ಈ ಒಂದು ಡೈರೆಕ್ಟ್ ಏಜೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡಿ. ಈಗ ಅಲ್ಲಿ ತಿಳಿಸ್ಕೊಟ್ಟಿರುವಂತೆ 23ನೇ ತಾರೀಕದಂದು ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ, ನೇರವಾಗಿ ಸಂದರ್ಶನ ಮಾತ್ರ ಇರತ್ತೆ. ಸಂದರ್ಶನ ಪಡೆಯಿರಿ, ಮುಗಿಯಿತು. ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ, ಆಮೇಲೆ ನಿಮಗೆ ಕೆಲಸ ಸಿಗತ್ತೆ. ಇದು ಖಾಯಂ ಆಗಿರತ್ತೆ. ಅದರ ಬಳಿಕ ಇಲ್ಲಿ ಅರ್ಜಿ ಶುಲ್ಕ ತಿಳಿಸ್ಕೊಟ್ಟಿದ್ದೇವೆ. ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ಆಯಿತು. ಇನ್ನು ವಯೋಮಿತಿ ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಅಂದರೆ 10 ಜೂನ್ 2025ಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೋಬೇಕು. ಸರಿಲಿಕ್ಕೆ ಅಂತ ಕೊಟ್ಟಿಲ್ಲ ವಯೋಮಿತಿ. ಇದು ನೇರವಾಗಿ ಸಂದರ್ಶನಕ್ಕೆ ಹೋಗೋದ್ರಿಂದ ನಿಮಗೆ ಯಾವೊಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಂತ ತುಂಬ ಜನ ಕೇಳ್ತಾರೆ. ಇಲ್ಲಿದೆ ನೋಡಿ ಸಂದರ್ಶನ ವಿಳಾಸ. ಇದರ ಬಗ್ಗೆ ಸ್ವಲ್ಪ ನೋಡಿ. ಹಿರಿಯ ಅಂಚೆ ಅಧೀಕ್ಷಕರು ಕಚೇರಿ, ಶಿಲಾಂಗ, GPO ಶಿಲಾಂಗ, 79301. ಇದಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನಕ್ಕೆ ಹಾಜರಾಗಬೇಕು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ತುಂಬ ಜನ ಕೇಳುವಂಥ ಪ್ರಶ್ನೆ ಇದೆ, ಸರ್ ಅರ್ಜಿ ಸಲ್ಲಿಸು ಕೊನೆಯ ದಿನಾಂಕ ಯಾವುದಂತ ತುಂಬ ಜನ ಕೇಳ್ತಾರೆ. ನೋಡಿ, ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂಥ ಪ್ರಕಾರ ಕೊನೆಯ ದಿನಾಂಕ ಯಾವುದಂದ್ರೆ ಇಲ್ಲಿ 10 ಜೂನು 2025 ಈ ಒಂದು ದಿನಾಂಕದೊಳಗಾಗಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದನಂತರ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಅರ್ಥ ಆಗಿದೆ. ಅದನಂತರ ಯಾವ ರೀತಿಯಾಗಿ ಏನು ಅಂತ ಮಾಹಿತಿ ಅರ್ಥ ಆಗಿದೆ. ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯದವರು ಅರ್ಜಿ ಸಲ್ಲಿಸಬೇಕಂತ ಅದನ್ನು ಕೂಡ ಅರ್ಥ ಆಗಿದೆ. ಪೋಸ್ಟ್ ಹೆಸರು ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಂದು ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಇದು ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಮೇಘಾಲಯದಲ್ಲಿ ಕೆಲಸ ಇರತ್ತೆ. ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನ, ಅಂದರೆ ಇನ್ನು 3ನೇ ಲಿಸ್ಟನ್ನು ರಿಲೀಸ್ ಮಾಡಿದಾರಲ್ಲ JDS ಹುದ್ದೆಗೆ ಸಂಬಂಧಪಟ್ಟಂತೆ,
ಇನ್ನು 4ನೇ ಲಿಸ್ಟ್ ಬತ್ತಂದ್ರೆ ಒಂದು ಸುಮಾರು 5 ದಿನನೋ ಅಥವಾ 6 ದಿನ ಆದಮೇಲೆ ನಿಮಗೆ ಹೊಸ ನೋಟಿಸ್ ಬರತ್ತೆ. ಆ ಒಂದು ನಂತರ ಹೊಸದಾಗಿ ನೋಟಿಸ್ ಬರತ್ತೆ. ಆ ಒಂದು ನೋಟಿಸ್ದಲ್ಲಿ ಸುಮಾರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 1,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಮಾಹಿತಿ ಬರತ್ತೆ. ಬತ್ತಂದರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೇ ಡೌಟ್ ಇತ್ತಂದ್ರೆ ಕಮೆಂಟ್ನ ತಿಳಿಸಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಬೋದು.